ನಿನ್ನೆ ರಾಘವೇಂದ್ರ ಅವರು ಪ್ರೆಸ್ ಮೀಟ್ ಮಾಡ್ತಾ ಹೇಳಿದ್ದಾರೆ, ಪಾಕಿಸ್ತಾನದವರು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡಿದ್ದಾರೆ, ಇನ್ನೂ ಅವರು ಗಡೀಪಾರು ಮಾಡಿಲ್ಲ ಅಂತ ಹೇಳಿ. ನಾವೇನು ಅವರು ಪಾಕಿಸ್ತಾನದವ್ರು ಏನು ಸಿದ್ದರಾಮಯ್ಯವರ ಬೀಗ್ರ ಇಟ್ಕೊಳ್ಳೋಕ್ಕೆ? ರಾಘವೇಂದ್ರ ಮಾತಾಡೋಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದು. ಹಾಗಾದರೆ ಒಂದು ಕೆಲಸ ಮಾಡಿದೆ, ನಿಮ್ಮದೇ ತಂಡ ಇದೆ, ಕೇಂದ್ರ ತಂಡ NIA ಇದೆಯಲ್ಲ, ಅವ್ರನ್ನ ಕರ್ಕೊಬಂದು ಹೊರಗೆ ಹಾಕ್ಸ್ಕೊಳ್ರಿ ನೋಡೋಣ. ನಾವು ಯಾರು ಇಟ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ಇಲ್ಲಿ. ಪಾಕಿಸ್ತಾನದವ್ರು ನಮಗೇನು ಸೋದರ ಮಾವರಲ್ಲ, ಇವರಲ್ಲ, ನಮ್ಮ ಸಂಬಂಧಿಕರಲ್ಲ. ಸುಮ್ಮನೆ ಇವರು ಬಿಂಬಿಸ್ಕೊಳ್ಳೋಕ್ಕೋಸ್ಕರ ರಾಜಕೀಯ ಬೇಳೆ ಬೀಸ್ಕೊಳ್ಳೋಕ್ಕಿಂತ ಮಾತುಗಳನ್ನು ಆಡೋದನ್ನ ಬಿಡಬೇಕು ಇವರೆಲ್ಲರೂ. ಯಾವ ಉದ್ದೇಶಕ್ಕೆ ನೀವು ಮಾತಾಡಿದ್ದೀರಿ? ನೀವು ಸಿದ್ದರಾಮಯ್ಯ ನಮ್ಮ ಸರ್ಕಾರದ ಮೇಲೆ ನಾವು ಪಾಕಿಸ್ತಾನದವ್ರನ್ನ ಇಲ್ಲಿ ಯಾಕೆ ಇಟ್ಕೊಳ್ತೀವಿ ನಾವು? ಅದೆಲ್ಲ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು. ನೀವು ಮಾಡಿ, ಇಲ್ಲಿ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ತನಿಖೆ ಮಾಡಿ ಅದನ್ನು ತಗೊಳ್ಳೋಂಥ ಜವಾಬ್ದಾರಿ ನಿಮ್ಮದಿದೆ, ನೀವು ಮಾಡಬೇಕು. MP ಅಲ್ವ ನೀವು? ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ. ನಮ್ಗೆ ಯಾಕೆ, ನಮ್ಮ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನಾವು ಸುಮ್ಮನೆ ಚಟಕ್ಕೋಸ್ಕರ ನಿಮ್ಮ ಹಿಂದುತ್ವ ವಾದವನ್ನು ಇಲ್ಲಿ ಬೆಂಬಲಿಸೋಕ್ಕೋಸ್ಕರ MP ಅವ್ರು ಹೇಳಿರೋ ಮಾತಿದೆಯಲ್ಲ, ಇದು ಸರಿಯಿಲ್ಲ. ಇದು ನೀವು ಕೇಂದ್ರ ಸರ್ಕಾರ ಕೇಳಬೇಕು, ನಾವು ಹೇಳೋಕ್ಕಾಗೋದಲ್ಲ ಇವೆಲ್ಲ. ಅದರಿಂದ ಇದು ಖಂಡನೆ ಮಾಡ್ತೀನಿ. ನಮ್ಮ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಸಹ ನಾವು ಯಾರನ್ನೂ ಇಲ್ಲಿ ಇಟ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಅದನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದರ ಆಡಳಿತದಲ್ಲಿರುವಂಥ ಎಲ್ಲರೂ ಸಹ ಅದಕ್ಕೆ ನಾವು ಖಂಡಿತ ಪಾಕಿಸ್ತಾನ ಹೊರಗೆ ಹಾಕಲಿಕ್ಕೆ ಬೆಂಬಲ ನಾವು ಇದ್ದೀವಿ. ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾವುದೋ ನೋಡಿ ಮೊನ್ನೆ ಮಂಗಳೂರಿಗೆ ಆಗಿದ್ದಂಥದ್ದನ್ನ ಇವತ್ತು ನೋಡಿ ಮಂಗಳೂರಲ್ಲಿ 11 ಗಂಟೆವರೆಗೆ ಬಾಗಿಲು ತೆಕ್ಕೊಂಡಿದ್ದು ಏನೋ ಒಂದು ಮಾಡ್ತಾಯಿದ್ರು. ಆ ಊರು ಇದರಲ್ಲಿ ಮಂಗಳೂರಲ್ಲಿ ಜನ ಓಡಾಡ್ತಾಯಿದ್ರು. ಈಗ 9 ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳು, ಅಲ್ಲಿಯ ಉದ್ಯಮಿಗಳು, ಅಲ್ಲಿಯ ವ್ಯಾಪಾರಸ್ಥರು ಏನಾಗಬೇಕು? ಇವತ್ತು ಶಿವಮೊಗ್ಗದಲ್ಲೂ ಇವನು ಹತ್ಯೆ ಕೇಸಲ್ಲೂ ಹಾಗೆ ಆಯಿತು. 60 ದಿವಸ ಬಂದ್ ಮಾಡಿದರು. ಅಂದರೆ ಈ ಥರ ದ್ವೇಷದ ರಾಜಕಾರಣವನ್ನು ಇನ್ನು ಕೈ ಬಿಡ್ರಿ. ಅವನು ಕೊಲೆ ಮಾಡ್ದ, ಹಿಂದೂ ಕೊಲೆ ಮಾಡ್ತಾರೆ, ಮುಸ್ಲಿಂ ಕೊಲೆ ಮಾಡ್ತಾನೆ, ಮುಸ್ಲಿಂ ಕೊಲೆ ಮಾಡಿ ಹಿಂದೂ ಕೊಲೆ ಮಾಡೋಂಥದ್ದನ್ನ ಯಾವುದೇ ಪಕ್ಷ ಇಲ್ಲಿ ಏನು ಬೆಂಬಲಿಸಲ್ಲ ಇದು. ಆದರೆ ನೀವು ಅದನ್ನು ಬೆಂಬಲಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಿಮಗೆ ರಾಜಕೀಯ ಧ್ರುವೀಕರಣ ಮಾಡೋಕ್ಕೋಸ್ಕರ ಮಾಡಿರುವಂಥ ತಂತ್ರಗಳು ಇವೆಲ್ಲ. ನೀವೆಲ್ಲ ಈಗ ಯಾರು ಈಗ ಅನುಭವಿಸ್ಯಾರ? ಯಾರು? ಹರ್ಷ ಕೊಲೆಯಲ್ಲಿ ಶಿವಮೊಗ್ಗದ ಜನ ಅನುಭವಿಸಿದ್ರು. ಈಗ ಅವರು ಸುಹಾಸ್ ಶೆಟ್ಟಿ ಇದರಲ್ಲಿ ಈಗ ಮಂಗಳೂರು ಜನ ಅನುಭವಿಸ್ತಾ ಇದ್ದಾರೆ. ಇದೇ ಥರ ಹೋದರೆ ಜನರ ಕತೆ ಏನಾಗಬೇಕು? ಯಾವ ಉದ್ದೇಶಕ್ಕಾಗಿ? ಏನು ಸುಹಾಸ್ ಶೆಟ್ಟಿಗೇನು ಅವನು ಇದು ದೇಶಕ್ಕೆ ಹೋರಾಟ ಮಾಡಿ ಬಂದವನ? ಅವನು ಸತ್ತರೆ ಅವನು ಇದ್ದ, ಯಾರು ಸಾಯಿಸಿದ್ರೆ ಅವನ್ನ ಏನು ಮಾಡಬೇಕು? ಇದು ಮಾಡಬೇಕು, ಕೇಸಾಗಿ ಒದ್ದು ಒಳ ಹಾಕ್ಬೇಕು ಅವ್ರಿಗೆ. ಯಾವನಾದರೆ, ಮುಸ್ಲಿಮ್ ಆದರೆ, ಇನ್ನೊಂದಾದರೆ, ಯಾರಾದರೆ ಏನು? ಅವ ಸಾಯಿಸಿಲ್ವ ಒಬ್ಬನ?